ವರದಿಗಾರರು, ಪತ್ರಿಕಾ ಭವನ, ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು ಮತ್ತು ರಾಜ್ಯ ಉಪಾಧ್ಯಕ್ಷರಿಂದ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ, ಅಣಿವೀರ್ ಎಸ್ ಹೆಬ್ಬಾರ್, ಜಿಲ್ಲಾಧ್ಯಕ್ಷರು ಕಲಬುರಗಿ. ಅಣಿವೀರ್ ಎಸ್ ಹೆಬ್ಬಾರ್, ಜಿಲ್ಲಾಧ್ಯಕ್ಷರು ಕಲಬುರಗಿ. ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದತಿ, ರಾಜ್ಯ ಉಪಾಧ್ಯಕ್ಷರು. ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ. 2/2026 ಬೆಳಿಗ್ಗೆ ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು, ಅಂದರೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು, ಕಬ್ಬು, ಹತ್ತಿ ಇನ್ನಿತರ ಪ್ರಮುಖ ಬೆಳೆಗಳ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದೇ ಕಾರಣದಿಂದ ಮತ್ತು ನಮಗೆ ಬೆಳೆದ ಬೆಂಬಲ ಬೆಳೆಗಳಿಗೆ ಪ್ರಮುಖವಾಗಿ ನಮ್ಮ ತೊಗರಿ ಬೆಳೆಗೆ 13,000 ರೂಪಾಯಿ ಮತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ, ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆನೂ ತುಂಬ ಆಗ್ತಾ ಇದೆ ರೈತರಿಗೆ. ಅಲ್ಲದೆ ರೈತರು ಈಗಾಗಲೇ ಕಾರ್ಖಾನೆಗೆ ಕಳಿಸಿದಂಥ ಕಬ್ಬಿಂದು ಇನ್ನೂ ಬಾಕಿ ಹಣ ಪಾವತಿಯಾಗಿಲ್ಲ. ಅಲ್ಲದೆ ನಮ್ಮ ಪ್ರಮುಖ ಜಿಲ್ಲೆಯಲ್ಲಿ 4 ಅಣೆಕಟ್ಟುಗಳು ಈ ಭಾಗದ ಬೆಣ್ಣೆಕೊರ, ಗಂಡೋರಿ ನಾಲ, ಅಮರ್ಜ ಮತ್ತು ಮುಲ್ಲಾಮರಿ, ಈ 4 ಅಣೆಕಟ್ಟುಗಳು ರೈತರ ಕಲ್ಯಾಣದ ಹೆಸರಿನಲ್ಲಿ ಅನುಷ್ಠಾನಗೊಂಡು ಸುಮಾರು ವರ್ಷಗಳಾದರೂ ಇವತ್ತಿಗೂ ಮುಖ್ಯ ಕಾಲುವೆಗಳಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ, ಇಲ್ಲಿಯ ಅಧಿಕಾರಿಗಳ, ನೀರಾವರಿ ಇಲಾಖೆ ಅಧಿಕಾರಿಗಳ ಲೋಪದೋಷಗಳೇ ಕಾರಣ. ಇದಕ್ಕೆ ಮುಖ್ಯ ಕಾಲುವೆಗಳು ಪ್ರಾರಂಭದಿಂದಲೇ ಫೇಲ್ಯೂರ್ ಆಗಿದೆ. ಏನ್ ಫೇಲ್ಯೂರ್ ಆಗಪ್ಪ ಅಂತಂದ್ರೆ, ಮುಖ್ಯ ಕಾಲುವೆಗಳು ಜಮೀನಿಗಿಂತ 10 ಅಡಿ ಆಳದಲ್ಲಿದ್ದಾವೆ. ಅದರಿಂದ ಡಿಸ್ಟ್ರಿಬ್ಯೂಟರ್ ಕೆನಾಲ್ಗೆ ಹೋಗ್ಬೇಕಾದ್ರೆ ಮತ್ತೆ 20 ಅಡಿ ಹೋಗ್ಬೇಕು, ಮತ್ತೆ FIC ಹೋಗ್ಬೇಕಾದ್ರೆ ಮತ್ತೆ ಇದಾಗ್ತದ. ಒಟ್ಟ ಟೋಟಲಿ FIC ಡಿಸ್ಟ್ರಿಬ್ಯೂಟರ್ ಕೆನಾಲ್ಗಳು ರೈತರಿಗೆ ಯಾವುದೇ ರೀತಿಯಲ್ಲಿ ಆಗಿಲ್ಲ, ಆದ್ರೂ ಉಪಯೋಗಕ್ಕಿಲ್ಲ. ಅದರ ಸಲುವಾಗಿ ಅವುಗಳನ್ನು ಏನದ ಮತ್ತೊಂದ್ಸಲ ಟೀಮ್ ರೆಡಿ ಮಾಡಿ ಅದಕ್ಕೆ ಸೂಕ್ತವಾದ ಸಮೀಕ್ಷೆ ನಡೆಸಿ ಅದು ಏನದ ಕಾರ್ಯ ಅನುಷ್ಠಾನಗೊಳಿಸಬೇಕು. ಮತ್ತು ರೈತರಿಗೆ ಈ ವರ್ಷದಲ್ಲೇ ನೀರಿನ ಎಲ್ಲ ಡ್ಯಾಮ್ಗಳಿಂದ ಮುಖ್ಯ ಕಾಲುವೆಗಳಿಗೆ ನೀರು ಹರಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ಅಲ್ಲದೆ ಕೃಷಿ ಇಲಾಖೆಯಲ್ಲಿ ಈ ವರ್ಷ ರಸಗೊಬ್ಬರ ಕೊರತೆ ಬಹಳಷ್ಟು ತೊಂದರೆ ಅನುಭವಿಸಿದ ರೈತರು. ಮುಂದಿನ ವರ್ಷ ಕರಿ ಅದು ಏನದ ರಸಗೊಬ್ಬರ ವಿತರಣೆ ಮತ್ತು ಈ ವರ್ಷ ಏನು ಲೋಪದೋಷಗಳಿಗೆ ಕಮಲಾಪುರ ತಾಲೂಕಿನಲ್ಲಿ ಬಿತ್ತನೆ ಬೀಜ ಕೊಟ್ಟಿದ್ದರು ರೈತ ಸಂಪರ್ಕ ಕೇಂದ್ರದಿಂದ. ಆ ಬಿತ್ತನೆ ಬೀಜಗಳು ಬೀಜನೇ ಮೂಡಿಲ್ಲ, ಅದು ಇದಕ್ಕಿಂತ ಮುಂಚೆ ಮಾಧ್ಯಮದಲ್ಲಿ ಬಂದದ. ಆಮೇಲೆ ರಸಗೊಬ್ಬರ ಈ ಲೋಕಲ್ ಕಂಪ್ನಿಗಳು ಏನಾಗ್ಯಾವ, ರಸಗೊಬ್ಬರ ಕಂಪ್ನಿಗಳಲ್ಲಿ ಉಸುಕು ಮಿಕ್ಸ್ ಮಾಡಿ ಮಾಡಿದಂಥ ನಿದರ್ಶನಗಳು ನಮ್ಮ ಜೀವನ ತಾಲೂಕಲ್ಲಿ ನಡೆದಿಲ್ಲ. ರೈತರು ಅದು ಪೂರ್ತಿ ಬೀಚ್ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದಾರೆ. ಅಲ್ಲದೆ ಮತ್ತೆ ನಮಗ ರೈತರಿಗೆ ರಾತ್ರಿ ಎಲ್ಲ 12 ಗಂಟೆಗಳ ಕಾಲ ದಿಂದ ಕರೆಂಟ್ ಕೊಡಬೇಕು ಮತ್ತು ರಾತ್ರಿಗೆ ವಿಷಜಂತುಗಳಿಂದ ಮತ್ತು ವಿದ್ಯುತ್ ಅವಘಡಗಳಿಂದ ನಡೆಯುವ ಅನಾಹುತ ರೈತರಿಗೆ ತಪ್ಪಿಸಬೇಕು ಅಂತೇಳಿ ನಾವು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಸಾವಿರಾರು ಜನಸಂಖ್ಯೆ ಸೇರಿ ನಗರೇಶ್ವರ ಶಾಲೆಯಿಂದ ಆರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನ್ಯಾಯವಾದಿಗಳ ಸಂಘವನ್ನು ಕೂಡ ನಮಗೆ ಬೆಂಬಲ ಕೊಡ್ತಾ ಇದೆ ಮತ್ತು ವಿವಿಧ ಸಂಘಟನೆಗಳು, ಕರವೇ ಸಂಘಟನೆ ಮತ್ತು ದಲಿತ ಪ್ಯಾಂಥರ್ ಸಂಘಟನೆ ಕೂಡ ನಮಗೆ ಸಾಥ್ ಕೊಡ್ತಾ ಇದೆ. ಈ ಒಂದು ಇದಕ್ಕೆ ತಾವು ಕೂಡ ಆಗಮಿಸಿ ನಮ್ಮ ಒಂದು ಹೋರಾಟಕ್ಕೆ ರೈತರ ಕಣ್ಣೀರು ಒರೆಸಬೇಕಂತೇಳಿ ಮಾತು